ಹಾಯ್ ಫ್ರೆಂಡ್, ಇವತ್ತು ನಂದೇ ಸೆಲ್ಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಇದೇನಕ್ಕೆ ಸೆಲ್ಫ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಒಂದು ನೇಮ್ ಕೊಟ್ಟಿದ್ದೆ, ನಮ್ಮ ಬೆಳಕು ಅಂತ. ಏಕೆಂದರೆ ನಮಗೆ ಇನ್ನೂ ಯೂಟ್ಯೂಬ್ ಚಾನಲ್ ಬಗ್ಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಾವು ದಿನನಿತ್ಯದ ಏನು ಮಾಡ್ತಾಯಿದ್ವಿ, ಅಡುಗೆಗಳು ಆಗಿರ್ಬೋದು, ಒಂದು ಮಿನಿ ವ್ಲಾಗ್ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಏನಕ್ಕೆ ಒಂದು ಪ್ಯಾಷನ್ ಅಂತ ಹೇಳ್ಬೋದು. ಇದು ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡ್ತಾಯಿದ್ದೀವಿ ಅಂತಲ್ಲ, ಬೇಸಿಕ್ಲಿ ಇದೊಂಥರ ಅಭ್ಯಾಸ ಅಂತ ಹೇಳ್ಬೋದು. ಅದರಿಂದ ನಾನು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಯಾವುದೇ ಥರ ಐಡಿಯಾ ಇರಲಿಲ್ಲ. ಸೊ ಏನೂ ಸಹ ನನಗೆ ಗೊತ್ತೂ ಇರಲಿಲ್ಲ, ಹೇಗೆ ಎಡಿಟ್ ಮಾಡೋದು. ಇವಾಗಲೂ ಅಷ್ಟೇ ನನಗೆ ತುಂಬಾ ಕಷ್ಟ ಆಗ್ತಾರೆ ಎಡಿಟಿಂಗ್ ಬಗ್ಗೆ ಎಲ್ಲ. ಬಟ್ ಸ್ಟಿಲ್ ಆದ್ರೂ ಸಹ ಕಲ್ತ್ಕೊಂಡು ಮಾಡೋದು ಅದೊಂಥರ, ಅದರಲ್ಲಿ ಇರೋದೇ ಬೇರೆ ಥರ ಇರುತ್ತೆ. ಸೊ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ದಿನಕ್ಕೊಂದೊಂದು ಸ್ಮಾಲ್ ಸಹ ಕರೆಕ್ಷನ್ ಗೊತ್ತಾಗ್ತಾ ಹೋದರೆ ನೆಕ್ಸ್ಟ್ ಪರ್ಫೆಕ್ಟ್ ಅಂತ ನಾನು ಬಯಸ್ತೀನಿ. ಸೊ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದರೆ ನಂಗೆ ತುಂಬಾ ಖುಷಿ ಆಗಿದೆ. ಸೊ ಏನು ಖುಷಿಯಾಗಿದೆ ಅಂದರೆ, ಒಂದು ಬೇಸಿಕ್ಲಿ ನಾವೊಂದು ಬ್ಯುಸಿ ಆಗಿರ್ತೀವಿ, ಮತ್ತು ನಮಗೆ ದಿನನಿತ್ಯ ಕ್ಯೂರಿಯಾಸಿಟಿ ಇರುತ್ತೆ, ಏನು ತೋರಿಸ್ಬೋದು ಇವ್ರಿಗೆ, ಏನು ನಮ್ಮ ವಿಡಿಯೋನೂ ಸಹ ನೋಡ್ಬೋದಲ್ಲ, ನಮ್ಮ ವಿಡಿಯೋ ನೋಡೋಕ್ಕೆ ನಾವೇನು ಮಾಡ್ಬೋದು ಅಂತ. ಏನಕ್ಕೆ ಈ ವಿಡಿಯೋ ನಾನು ಹಾಕ್ತಾಯಿದ್ದೀನಿ ಅಂದರೆ, ನನ್ನ ಚಾನಲಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ನು. ಸೊ ನಾನು ಇಷ್ಟು ದಿನ ನನ್ನ ಚಾನಲ್ಗೆ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಬೆಳಕು ಅಂತ ಹೇಳ್ತಾ ಇದ್ದೆ. ಇವತ್ತು ನಾನು ನನ್ನ ಚಾನಲ್ ನೇಮ್ ನಾನು ಚೇಂಜ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಗೀತಾ ಆರ್ಟ್ಸ್ ಅಂತ ಇಟ್ಟಿದ್ದೀನಿ. ನನ್ನ ಹೆಸರು ಗೀತಾ. ಸೊ ಆರ್ಟ್ಸ್ ನನ್ನ ಹೃದಯ ಅಂತ, ನನ್ನ ಆರ್ಟ್ಸಿಂದ ಬರೋದು ಅಂತ. ನಾನು ಏನೇ ಮಾಡಿದ್ರು ನನ್ನ ಆರ್ಟ್ಸಿಂದ ನಾನು ಮಾಡ್ತೀನಿ ಅನ್ನೋದು. ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದನ್ನು. ಸೊ ಹಂಗಾಗಿ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟಪಡ್ತೀರಾ, ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಥರ ಹೊಸ ವೀಡಿಯೋಸ್ಗೋಸ್ಕರ ನೀವು ಕಮೆಂಟ್ ಮಾಡಿ, ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಚಾನಲ್ ಗೀತಾ ಆರ್ಟ್ಸ್. ಬಾಯ್.